ಸೆಂಟ್ರಲ್ ಇಸ್ರೇಲ್ ಮೇಲೆ ಇರಾನ್ ಅಟ್ಯಾಕ್ ಮಾಡಿದೆ. ಕ್ಷಿಪಣಿ ಡ್ರೋನ್ಗಳ ಮುಖೇನ ಭಾರೀ ದಾಳಿಯನ್ನ ಮಾಡಿದೆ. ಸೆಂಟ್ರಲ್ ಇಸ್ರೇಲ್ನ ಹಲವು ಭಾಗಗಳಲ್ಲಿ ಸ್ಫೋಟ ಸಂಭವಿಸಿದೆ. ಉತ್ತರ ಇಸ್ರೇಲ್ ಮೇಲೂ ಕೂಡ ಇರಾನ್ ಕ್ಷಿಪಣಿ ದಾಳಿಯನ್ನ ಮಾಡಿದೆ. 1 ಗಂಟೆಯಲ್ಲಿ 3 ಬಾರಿಗೆ ಬ್ಯಾಲಿಸ್ಟಿಕ್ ಕ್ಷಿಪಣಿಗಳಿಂದ ಅಟ್ಯಾಕ್ ಅನ್ನ ಮಾಡಲಾಗಿದೆ. ಸೆಂಟ್ರಲ್ ಇಸ್ರೇಲ್ನ ಹಲವು ಭಾಗಗಳಲ್ಲೂ ಕೂಡ ಇರಾನ್ ಸ್ಫೋಟವನ್ನ ಮಾಡಿದೆ. ಬ್ಯಾಲಿಸ್ಟಿಕ್ ಕ್ಷಿಪಣಿಗಳನ್ನ ಬಳಕೆ ಮಾಡಿಕೊಂಡು ಉತ್ತರ ಇಸ್ರೇಲ್ ಮೇಲೂ ಕೂಡ ಇರಾನ್ ಅಟ್ಯಾಕ್ ಅನ್ನ ಮಾಡಿದೆ. ಸೆಂಟ್ರಲ್ ಇಸ್ರೇಲ್ ಮತ್ತೆ ನಾರ್ತ್ ಇಸ್ರೇಲ್ ಮೇಲೆ ಹಲವು ಭಾಗಗಳಲ್ಲಿ ಸ್ಫೋಟ ಆಗಿದೆ. 1 ಗಂಟೆಯಲ್ಲಿ 3 ಬಾರಿಗೆ ಬ್ಯಾಲಿಸ್ಟಿಕ್ ಕ್ಷಿಪಣಿಗಳಿಂದ ದಾಳಿಯನ್ನ ಮುಂದುವರೆಸಿದೆ ಇಸ್ರೇಲ್ ಮೇಲೂ ಕೂಡ ಇರಾನ್ ಕೂಡ ದಿನದಿಂದ ದಿನಕ್ಕೆ ದಾಳಿಯ ಸ್ವರೂಪವನ್ನ ತೀವ್ರಗೊಳಿಸ್ತಾ ಇದೆ. ಇಸ್ರೇಲ್ನಲ್ಲಿ ದಾಳಿ ಮಾಡಿರುವಂತಹ ದೃಶ್ಯ, ಇರಾನ್ ದಾಳಿ ಮಾಡಿರುವಂತಹ ದೃಶ್ಯವನ್ನ ಗಮನಿಸ್ತಾ ಇದ್ದೀವಿ. ಉತ್ತರ ಇಸ್ರೇಲ್ನಲ್ಲಿ ಮತ್ತೆ ಸೆಂಟ್ರಲ್ ಇಸ್ರೇಲ್ ಭಾಗದಲ್ಲಿ ಹಲವಾರು ಭಾಗದಲ್ಲಿ ಅಟ್ಯಾಕ್ ಅನ್ನು ಮಾಡಿದ್ದಾರೆ. ಇನ್ನು ಮಧ್ಯಪ್ರಾಚ್ಯದಲ್ಲಿ ಮತ್ತಷ್ಟು ಜೋರಾಗ್ತಾ ಇದೆ ಯುದ್ಧ ನಿಲ್ಲಿಸುವಂತೆ 12 ಅರಬ್ ರಾಷ್ಟ್ರಗಳಿಂದ ಒತ್ತಾಯವನ್ನ ಮಾಡಲಾಗ್ತಾ ಇದೆ. ಇರಾನ್ಗೆ ಒತ್ತಾಯವನ್ನ ಮಾಡ್ತಾ ಇವೆ 12 ಅರಬ್ ರಾಷ್ಟ್ರಗಳು. ಸೌದಿಯ ರಿಯಾದ್ನಲ್ಲಿ ನಡೆದಂತ ಸಭೆ ನಂತರ ಈ ಒತ್ತಡವನ್ನ ಹಾಕಲಾಗ್ತಾ ಇದೆ. ಯುದ್ಧ ನಿಲ್ಲಿಸಿ ಅಂತಾರಾಷ್ಟ್ರೀಯ ಕಾನೂನನ್ನ ಗೌರವಿಸಬೇಕು ಅಂತ ಹೇಳಿ ಕರೆಯನ್ನ ನೀಡಲಾಗ್ತಾ ಇದೆ. ಈಗ ಮಧ್ಯಪ್ರಾಚ್ಯದ ಹಲವಾರು ದೇಶಗಳಲ್ಲೂ ಕೂಡ ಈ ಯುದ್ಧದ ಎಫೆಕ್ಟ್ ತಟ್ತಾ ಇದೆ. ಹಾಗಾಗಿ ಯುದ್ಧವನ್ನ ನಿಲ್ಲಿಸುವಂತೆ ಈಗ ಅರಬ್ ರಾಷ್ಟ್ರಗಳು ಒತ್ತಾಯವನ್ನ ಮಾಡಿವೆ. 12 ಅರಬ್ ರಾಷ್ಟ್ರಗಳು ಈ ಮನವಿಯನ್ನ ಮಾಡ್ತಾ ಇವೆ. ಇನ್ನು ಇರಾನ್ ದಾಳಿಯಲ್ಲಿ 3 ಪ್ಯಾಲೆಸ್ಟೀನ್ ಮಹಿಳೆಯರು ಸಾವನ್ನಪ್ಪಿದ್ದಾರೆ. ಸಲೂನ್ನಲ್ಲಿ ಕುತ್ಕೊಂಡಿದ್ರು, ಅವ್ರ ಮೇಲೆ ಕ್ಷಿಪಣಿಯ ಅವಶೇಷ ಬಿದ್ದಿದೆ. ಈ ಸಂದರ್ಭದಲ್ಲಿ ಆ ಮಹಿಳೆಯರು ಸಾವನ್ನಪ್ಪಿದ್ದಾರೆ. ಕ್ಷಿಪಣಿಯ ತುಣುಕುಗಳು ಸಲೂನ್ಗೆ ಅಪ್ಪಳಿಸಿದಂತ ಬೆನ್ನಲ್ಲೇ ಈ ದುರಂತ ಸಂಭವಿಸಿದೆ. ಹೆಬ್ರಾನ್ ಗವರ್ನರೇಟ್ ಪ್ರದೇಶದಲ್ಲಿ ನಡೆದಿರುವಂತಹ ಘಟನೆ. ಸಲೂನ್ನಲ್ಲಿ ಕೂತಿದ್ರು, ಆ ಸಂದರ್ಭದಲ್ಲಿ ಆ ಕ್ಷಿಪಣಿಯ ಅವಶೇಷಗಳು ಸಲೂನ್ಗೆ ಬಂದು ಬಡ್ದಿದೆ. ಆ ಸಂದರ್ಭದಲ್ಲಿ ಅದರೊಳಗಿದ್ದಂತ ಮಹಿಳೆಯರು ಸಾವನ್ನಪ್ಪಿದ್ದಾರೆ. ದೃಶ್ಯದಲ್ಲಿ ಗಮನಿಸ್ತಾ ಇದೀವಲ್ಲ, ಆ ಕ್ಷಿಪಣಿಯ ಅವಶೇಷಗಳು, ತುಣುಕುಗಳು ಏನಿರ್ತವೆ ಅದು ಸೀದಾ ಬಂದ ಆ ಸಲೂನ್ ಶಾಪ್ ಒಳಗಡೆನೆ ಬಿದ್ದು ಬಿಟ್ಟಿದೆ. ಪರಿಣಾಮ ಅಲ್ಲಿ ಇದ್ದಂತ 3 ಮಹಿಳೆಯರು ಸಾವನ್ನಪ್ಪಿದ್ದಾರೆ. ಇರಾನ್ ಟೆಹರಾನ್ ಮೇಲೆ ಇಸ್ರೇಲ್ ಅಟ್ಯಾಕ್ ಅನ್ನ ಮಾಡಿದೆ. ಮೆಹರಾಬಾದ್ ಸುತ್ತಮುತ್ತ 4 ಬಾರಿ ಸ್ಫೋಟ ಸಂಭವಿಸಿದೆ. ಟೆಹರಾನ್ ಮೇಲೆ ಓಡಾಡಿವೆ ಫೈಟರ್ ಜೆಟ್ಗಳು. ಟೆಹರಾನ್ ಏರ್ ಡಿಫೆನ್ಸ್ ಸಿಸ್ಟಮ್ ಸಕ್ರಿಯವಾಗಿದೆ. ಟೆಹರಾನ್ ಮೇಲೆ ಫೈಟರ್ ಜೆಟ್ಗಳು ಓಡಾಡಿದವೆ. ಮತ್ತೆ ಇರಾನ್ ಭಾರೀ ಪ್ರಮಾಣದ ಶಸ್ತ್ರಾಸ್ತ್ರಗಳನ್ನ, ಕ್ಷಿಪಣಿಗಳನ್ನ, ಡ್ರೋನ್ಗಳನ್ನ ಇನ್ನೂ ಕೂಡ ಸಂಗ್ರಹಿಸಿಟ್ಟಿದೆ ಅನ್ನೋದಕ್ಕೆ ಸಾಕ್ಷಿಯಾಗಿ ಮೊನ್ನೆ ಒಂದು ವಿಡಿಯೋವನ್ನ ರಿಲೀಸ್ ಮಾಡಲಾಗಿತ್ತು. ಅಂದ್ರೆ ಯುದ್ಧ ನಾವು ಕಂಟಿನ್ಯೂ ಮಾಡೋದಕ್ಕೆ ಇನ್ನೂ ಸಮರ್ಥರಿದ್ದೀವಿ, ನಮ್ಮ ಹತ್ರ ಇನ್ನೂ ಕೂಡ ಸಂಪನ್ಮೂಲಗಳಿದೆ ಅನ್ನುವಂತ ಒಂದು ವಿಡಿಯೋವನ್ನ ರಿಲೀಸ್ ಮಾಡಿತ್ತು. ಟೆಹರಾನ್ ಮೇಲೆ ಫೈಟರ್ ಜೆಟ್ ಓಡಾಡಿದೆ. ಇನ್ನೊಂದು ಕಡೆ ಆ ಕ್ಷಿಪಣಿಗಳ ತುಣುಕುಗಳು, ಅವಶೇಷಗಳು ಬೀಳ್ತಿರೋದ್ರಿಂದಲೂ ಕೂಡ ಪ್ರಾಣಹಾನಿ ಸಂಭವಿಸ್ತಾ ಇದೆ. ಮಹಾಯುದ್ಧದ 20ನೇ ದಿವಸ ಯುದ್ಧ ಮುಗಿಯುವಂತ ಲಕ್ಷಣಗಳು ಕಂಡು ಬರ್ತಾ ಇಲ್ಲ. ಇನ್ನೊಂದು ಕಡೆ ಅರಬ್ ರಾಷ್ಟ್ರಗಳು, 12 ಅರಬ್ ರಾಷ್ಟ್ರಗಳು ಮೀಟಿಂಗ್ ಮಾಡಿ ಒಂದು ಮನವಿಯನ್ನ ಮಾಡ್ಕೊಳ್ತಾ ಇವೆ, ಇದನ್ನ ನಿಲ್ಲಿಸಿ ಅಂತ ಹೇಳಿ. ಇದೇ ವಿಷಯವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ಫೋನ್ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ನ್ಯೂಸ್ ಏಟರ್ ರಾಘವೇಂದ್ರ ಗುಡಿ. 20ನೇ ದಿವಸ ಯುದ್ಧ ನಿಲ್ಲುವಂತ ಲಕ್ಷಣಗಳು ಕಾಣಿಸ್ತಿಲ್ಲ. ಆದ್ರೆ 12 ಅರಬ್ ರಾಷ್ಟ್ರಗಳು ಇವಾಗ ಮನವಿ ಮಾಡ್ಕೊಳ್ತಿರೋದು ಯುದ್ಧದಿಂದ ನಮಗೂ ಎಫೆಕ್ಟ್ ಆಗ್ತಿದೆ, ನಿಲ್ಸಿ ಅಂತ. ಈಗ ನಿಲ್ಸೋದು ಯಾರು ಅನ್ನೋ ಪ್ರಶ್ನೆ ಸಹಜವಾಗಿ ಮೂಡುತ್ತೆ. ಮತ್ತೆ ಇವತ್ತಿನ ಪರಿಸ್ಥಿತಿ ಹೆಂಗಿದೆ? ಇವತ್ತಿನ ಅತಿ ದೊಡ್ಡ ಡೆವಲಪ್ಮೆಂಟ್ ಅಂದ್ರೆ ಶರ್ಮಿತಾ, ಈ 12 ರಾಷ್ಟ್ರಗಳು ಯುದ್ಧವನ್ನ ನಿಲ್ಸೋದು ಹೇಳೋದಕ್ಕಿಂತ ಹೆಚ್ಚಾಗಿ ಅಮೆರಿಕ ಅಧ್ಯಕ್ಷರು ಮಾಡಿದಂತ ಒಂದು ಪೋಸ್ಟ್, ಇದನ್ನ ವೈಟ್ ಹೌಸ್ ಅಧಿಕೃತವಾಗಿ ತನ್ನ ಸೋಷಿಯಲ್ ಮೀಡಿಯಾ ಖಾತೆಯಲ್ಲಿ ಹಾಕಿರುವಂತದ್ದು. ಅಲ್ಲಿ ಸ್ಪಷ್ಟವಾಗಿ ಅಮೆರಿಕ ಬ್ಯಾಕ್ ಫುಟ್ ಅಲ್ಲಿ ಇರೋದು ಗೊತ್ತಾಗ್ತಾ ಇದೆ. ಜೊತೆಗೆ ಮೊಟ್ಟ ಮೊದಲ ಬಾರಿಗೆ ತನ್ನ ಆಪ್ತ ಸ್ನೇಹಿತನಾಗಿರ್ತಕ್ಕಂಥ ಇಸ್ರೇಲ್ ಅನ್ನ ಈ ಯುದ್ಧದ ಮಧ್ಯದಲ್ಲಿ ಕೈ ಬಿಟ್ಟ ಅಮೆರಿಕ ಅನ್ನುವಂತ ಪ್ರಶ್ನೆ ಮೂಡೋದಕ್ಕೆ ಕಾರಣವಾಗ್ತಾ ಇದೆ. ಯಾಕಂದ್ರೆ ಇವತ್ತು ಕತಾರ್ ಮೇಲೆ ನಡೀತಾ ಇರುವಂತ ದಾಳಿ ಇದೆಯಲ್ಲ, ಕತಾರ್ನ ಈ ಒಂದು ವಿಶ್ವದ ಅತಿ ದೊಡ್ಡ LNG ಉತ್ಪಾದನಾ ಘಟಕ ಏನಿದೆ ಅಥವಾ ಫ್ಯಾಕ್ಟರಿ, ಅದರ ಮೇಲೆ ನಡೆದಿರ್ತಕ್ಕಂಥ ದಾಳಿ ಇಡೀ ವಿಶ್ವದ ಆರ್ಥಿಕತೆಗೆ ಅತಿ ದೊಡ್ಡ ಪೆಟ್ಟನ್ನ ಕೊಡೋದಕ್ಕೆ ಬೇಕಾಗಿರುವಂತ ಎಲ್ಲ ಲಕ್ಷಣಗಳನ್ನ ಹೊಂದಿರುವಂತದ್ದು. ಯಾಕಂದ್ರೆ ವಿಶ್ವದ 25% LNG ರಿಕ್ವೈರ್ಮೆಂಟ್ ಏನಿದೆ ಅದು ಕೇವಲ ಇದು ಒಂದೇ ಉತ್ಪಾದನಾ ಘಟಕದಿಂದ ಹರ್ಮುಜ್ ಜಲಸಂಧಿ ಮೂಲಕವಾಗಿ ಬರುವಂತದ್ದು. ಭಾರತದ 40% LNG ನಾವು ಇದೇ ಕತಾರಿಂದ ತರಿಸ್ಕೊಳ್ತೀವಿ. ಅದರಲ್ಲೂ ಅತ್ಯಂತ ಅಧಿಕ
LNG ಬರುವಂತದ್ದು ಕೂಡ ಇದೇ ಒಂದು ಉತ್ಪಾದನಾ ಘಟಕದ ಮೂಲಕವಾಗಿ ಭಾರತಕ್ಕೆ ಬರುತ್ತೆ. ಹೀಗಾಗಿ ಭಾರತ ಮಾತ್ರ ಅಲ್ಲ, ಇಡೀ ವಿಶ್ವದ LNGಯ ಬೇಡಿಕೆ ಏನಿದೆ, LNGಯ ಒಂದು ಪೂರೈಕೆ ಏನಿದೆ, ಅದಕ್ಕೆ ಒಂದು ಪೆಟ್ಟನ್ನ ಕೊಟ್ಟಾಗಿದೆ. ಇದೇ ಕಾರಣದಿಂದಾಗಿ ಅಮೆರಿಕ ಅಧ್ಯಕ್ಷರಾಗಿರ್ತಕ್ಕಂತಹ ಡೊನಾಲ್ಡ್ ಟ್ರಂಪ್ ಒಂದು ಪೋಸ್ಟ್ ಅನ್ನ ಮಾಡ್ತಾರೆ. ನಮಗೆ ಗೊತ್ತಿಲ್ಲದ ಹಾಗೆ ತನ್ನಗೆ ಇದ್ದಂತ ಕೋಪ ಏನಿತ್ತು ಇರಾನ್ಗೆ ಮಧ್ಯಪ್ರಾಚ್ಯದ ಮೇಲೆ ದಾಳಿ ನಡೀತಾ ಇರುವಂತ ಕಾರಣದಿಂದಾಗಿ ಈ ಒಂದು ಇರಾನ್ನ LNG ಒಂದು ಗ್ಯಾಸ್ ಫೀಲ್ಡ್ ಏನಿತ್ತು, ಸೌತ್ ಪಾಸ್ ಗ್ಯಾಸ್ ಫೀಲ್ಡ್ ಏನಿತ್ತು, ಅದರ ಒಂದು ಚಿಕ್ಕ ಪೋರ್ಷನ್ ಅನ್ನ ಟಾರ್ಗೆಟ್ ಮಾಡಿ ದಾಳಿಯನ್ನು ನಡೆಸಿತು. ಅದು ಹೊತ್ತುರಿಯೋದಕ್ಕೆ ಕಾರಣ ಆಯ್ತು. ಆದ್ರೆ ಇದರಲ್ಲಿ ಕತಾರದ್ದಾಗ್ಲಿ ಅಮೆರಿಕದ್ದಾಗ್ಲಿ ಯಾವುದೇ ತಪ್ಪಿಲ್ಲ, ನಮಗೆ ಗೊತ್ತಿರಲಿಲ್ಲ ದಾಳಿ ನಡೆಸಿರುವಂತದ್ದು ಅಂತ ಹೇಳಿ 4-5 ದಿನಗಳ ಬಳಿಕ ಇವತ್ತು ಟ್ರಂಪ್ ಹೇಳ್ತಾ ಇದ್ದಾರೆ. ಅಂದ್ರೆ ನೇರವಾಗಿ ಅವರ ಒಂದು ಜಂಘಾಬಲಕ್ಕೆ ಪೆಟ್ಟನ್ನ ಕೊಟ್ಟಿದೆ ಇರಾನ್ ಈ ಮೂಲಕವಾಗಿ. ಈಗ ಸಹಜವಾಗಿ ಎಲ್ಲ ರಾಷ್ಟ್ರಗಳು ಪ್ರಶ್ನೆಯನ್ನ ಮಾಡೋದಕ್ಕೆ ಶುರು ಮಾಡ್ತವೆ ಅಮೆರಿಕವನ್ನ, ನೀವು ಯಾವ ಉದ್ದೇಶದಿಂದ ಯುದ್ಧವನ್ನ ಶುರು ಮಾಡಿದ್ರಿ, ಈ ಯುದ್ಧದಿಂದ ಆಗ್ತಾ ಇರುವಂತಹ ಪರಿಣಾಮ ಏನೋದ್ರಿಂದ ಏನನ್ನ ಸಾಧಿಸೋದಕ್ಕೆ ಹೊರಟಿದ್ದೀರಿ, ಹೀಗೆ 10 ಹಲವು ಪ್ರಶ್ನೆಗಳನ್ನ ನಿರಂತರವಾಗಿ ಕೇಳೋದಕ್ಕೆ ಶುರು ಮಾಡ್ತಾ ಇದ್ದಾವೆ. ಅದರ ಭಾಗವಾಗಿಯೇ ಈ 12 ರಾಷ್ಟ್ರಗಳು ಕೂಡ ಈಗ ನಮಗೆ ಯುದ್ಧವನ್ನ ನಿಲ್ಲಿಸಲೇಬೇಕು ಅಂತ ಹೇಳಿ ಈ ಒಂದು ಮನವಿಯನ್ನ ಮಾಡ್ಕೊಂಡಿದ್ದಾವೆ. ಜೊತೆಗೆ ಮತ್ತೊಂದು ಅತ್ಯಂತ ಪ್ರಮುಖವಾಗಿರ್ತಕ್ಕಂಥ ಬೆಳವಣಿಗೆ ಅಂದ್ರೆ ಇಸ್ರೇಲ್ ಮತ್ತು ಇರಾನ್ ಎರಡೂ ರಾಷ್ಟ್ರಗಳು ತಮ್ಮ ಒಂದು ಮಿಲಿಟರಿ ಟಾರ್ಗೆಟ್ ಅನ್ನ ಮೇಲೆ ದಾಳಿಯನ್ನ ನಡೆಸುವಂತದ್ದು ಯುದ್ಧದ ಭಾಗವಾಗಿರುವಂತದ್ದು. ಆದ್ರೆ ಇಲ್ಲಿ ಇರಾನ್ ಮಾಡ್ತಾ ಇರುವಂತದ್ದು ಇವೆಲ್ಲವನ್ನ ದಾಟಿ ಎಲ್ಲ ಲೆಕ್ಕಾಚಾರವನ್ನ ಮೀರಿದಂತ ದಾಳಿಯನ್ನ, ಈಗ ಉದಾಹರಣೆಗೆ ಸೌದಿ ಅರೇಬಿಯಾದ ಮೇಲೆ ಕೂಡ ನಿನ್ನೆ ದಾಳಿಯಾಗಿತ್ತೆ. ಈ 12 ದೇಶದ ಪ್ರತಿನಿಧಿಗಳು ಅಥವಾ ವಿದೇಶಾಂಗ ಸಚಿವರು ಇದ್ದಂತ ಹೋಟೆಲ್ ಬಳಿಯಲ್ಲಿ ಮಿಸೈಲ್ ದಾಳಿಯನ್ನ ಕೂಡ ಇರಾನ್ ಮಾಡಿರುತ್ತೆ. ಹೀಗಾಗಿ ಈಗ ಸೌದಿ ಅರೇಬಿಯಾ ಕೂಡ ನೇರವಾಗಿ ಯುದ್ಧದಲ್ಲಿ ಪಾಲ್ಗೊಳ್ಳುತ್ತಾ ಅನ್ನುವಂತ ಪ್ರಶ್ನೆಗಳು ಮೂಡ್ತಾ ಇದಾವೆ. ಜೊತೆಗೆ ಈಗ ಯುದ್ಧವನ್ನ ನಿಲ್ಲಿಸ್ಬೇಕಂತ ನೀವು ಕೇಳಿದ ಹಾಗೆ, ಯುದ್ಧವನ್ನ ನಿಲ್ಲಿಸಬೇಕು ಅಂದ್ರೆ ಸೀಸ್ ಫೈರ್ ಅನ್ನ ಯಾವ ರಾಷ್ಟ್ರ ಮಾಡಬೇಕು, ಯಾವ ರಾಷ್ಟ್ರ ಘೋಷಣೆಯನ್ನ ಮಾಡಬೇಕು ಅನ್ನುವಂತ ಪ್ರಶ್ನೆ ಇರುವಂತದ್ದು. ಒಂದು ವೇಳೆ ಅಮೆರಿಕ ಏನಾದ್ರೂ ಸೀಸ್ ಫೈರ್ ಅನ್ನ ಘೋಷಣೆ ಮಾಡಿದ್ರೆ ನೇರವಾಗಿ ಇರಾನ್ನ ಮೇಲುಗೈ ಸಾಧಿಸಿದಾಗುತ್ತೆ. ಜೊತೆಗೆ ಇರಾನ್ನ ರೆವಲ್ಯೂಷನರಿ ಗಾರ್ಡ್ಸ್ ಏನಿದ್ದಾರೆ, ಅದು ಹರ್ಮುಜ್ ಜಲಸಂಧಿ ಮಾತ್ರ ಅಲ್ಲ, ಮತ್ತೆ ತನ್ನ ಟಾರ್ಗೆಟ್ ಗಳೇನಿದಾವೆ, ಅಮೆರಿಕದ ನೆಲೆಗಳೇನಿದಾವೆ, ಅವುಗಳ ಮೇಲೆ ಅತಿ ದೊಡ್ಡದಾದಂತ ದಾಳಿಯನ್ನ ಮಾಡುವಂತ ಸಾಧ್ಯತೆಗಳಿದ್ದಾವೆ. ಯಾಕಂದ್ರೆ ಮಿಲಿಟರಿ ಡಾಕ್ಟ್ರಿನ್ ಗೊತ್ತಿರುವಂತ ಎಲ್ಲರಿಗೂ ಗೊತ್ತಿರುವಂತ ವಿಚಾರ ಏನಂದ್ರೆ, ಒಬ್ಬ ಕಮಾಂಡರ್ ಅಂತ ಇದ್ದಾಗ, ಉದಾಹರಣೆಗೆ ಈಗ ಸರ್ವೋಚ್ಚ ನಾಯಕ ಖಮೇನಿ ಇದ್ರು, ಅವರು ಒಂದು ಆದೇಶವನ್ನ ಮಿಲಿಟರಿಗೆ ಕೊಟ್ಟಾಗ ಇನ್ನೊಬ್ಬ ಸರ್ವೋಚ್ಚ ನಾಯಕ ಬಂದು ಅಧಿಕೃತವಾಗಿ ಆ ಆದೇಶವನ್ನ ತಡೆ ಹಿಡಿಯೋದಕ್ಕಿಂತ ಮುಂಚಿತವಾಗಿ ಇದ್ದಂತ ಒಬ್ಬ ವ್ಯಕ್ತಿಯನ್ನ ಸಾಯಿಸಿದಾಗ ಅವ್ರು ನಿರಂತರವಾಗಿ ಅವರ ಕಮಾಂಡರ್ಗಳು ದಾಳಿಯನ್ನ ನಡೆಸೋದಕ್ಕೆ ಮುಂದಾಗ್ತಾರೆ. ಅಲ್ಲಿ ದಾಳಿಯನ್ನ ನಿಲ್ಲಿಸುವಂತ ಮಾತೇ ಇರೋದಿಲ್ಲ, ಯಾಕಂದ್ರೆ ಅವರಿಗೆ ಆರ್ಡರ್ ಕೊಡುವಂತವ್ರು ಯಾರು ಇರೋದಿಲ್ಲ. ಅಂತ ಒಂದು ಸನ್ನಿವೇಶ ಈಗ ನಿರ್ಮಾಣ ಆಗ್ತಾ ಇದೆ. ಸಂಪೂರ್ಣವಾಗಿ ಒಂದು ನಾಯಕತ್ವಕ್ಕೆ ಒಂದು ವ್ಯಾಖ್ಯೆಯಲ್ಲಿ ಕಾಣಿಸ್ತಾ ಇರುವಂತದ್ದು ಶರ್ಮಿತಾ. ಇದರ ಇನ್ನೊಂದು ಭಾಗವಾಗಿ ನಾವು ನೋಡ್ತಾ ಇದ್ದಾಗ ಥ್ಯಾಂಕ್ ಯು ರಾಘವೇಂದ್ರ ಗೌಡ, ಫಾಲೋ ಅಪ್ ಮಾಡೋ ಸುದ್ದಿಯನ್ನ.